ಸುಮ್ಮನ, ಕುರ್ಚಿ ಮೇಲೆ ಕೂತ್ಕೊಳ್ಳೋಕೆ ಮುಂಚೆ ತುಳಸಿ ಕಟ್ಟೆ ಮುಂದೆ ದೀಪ ಹಚ್ಬಿಟ್ಬಾ. ಇದೆಂತ ಶಾಸ್ತ್ರ ಅಕ್ಕ? ಕೇಳು ಇಲ್ಲ ನೋಡು ಇಲ್ಲ. ಏನ್ ಪರವಾಗಿಲ್ಲ. ಲಕ್ಷ್ಮಿ, ಗಾಯತ್ರಿ, ಸರಸ್ವತಿ ಈ 3 ದೇವತೆಯರ ಅಂಶ ತುಳಸಿ ದಳದಲ್ಲಿರುತ್ತೆ. ತುಳಸಿ ಕಟ್ಟೆ ಹತ್ರ ಯಾರು ಪ್ರಾಣ ಬಿಡ್ತಾರೋ ಅವರು ನರ್ಕಕ್ಕೆ ಹೋಗಲ್ವಂತೆ. ಸುಮ್ಮನೆ ರಮ್ಮ ನೀನು. ಯಾವಾಗ ನೋಡಿದ್ರು ಸಾವು, ಯಮ, ನರಕ ಇಂಥದ್ದೇ ಮಾತಾಡ್ತಿರ್ತೀಯ. ದೊಡ್ಡೋರು ಹೇಳಿದ ಮಾತಿದು. ವೈಕುಂಠಕ್ಕೆ ಹೋಗ್ಬೇಕು ಅಂದ್ರೆ ತುಳಸಿ ಕಟ್ಟೆ ಹತ್ರ ಪ್ರಾಣ ಬಿಟ್ರೆ ಸಾಧ್ಯ ಅಂತ ಹೇಳ್ತಾರೆ. ಭಯ ಪಡ್ಬೇಡಿ ಚಿಕ್ಕಪ್ಪ. ಜೀವನದಲ್ಲಿ ಕೊನೆಗಾಲ ಬಂದಾಗ ಹಾಗೆ ಮಾಡಿದ್ರೆ ಒಳ್ಳೇದು ಅಂತ ನಮ್ಮಕ್ಕನ ಉದ್ದೇಶ. ಅಷ್ಟೇ ಅಷ್ಟೇ. ಸುಮನ, ದೀಪ ಬೆಳಗ್ಸು. ನನಗ್ ಸೀಮಂತ ಮಾಡಿಸಿ ಅಂದ್ರೆ ನೀವು ಪೂಜೆ ಇಟ್ಕೊಂಡಿದ್ದೀರಾ? ಸುಮನ, ಹಾಗನ್ಕೋಬಾರ್ದು. ಸ್ತ್ರೀಗೆ ಸೌಭಾಗ್ಯನ ಕೊಡೋದು ತುಳಸಿ ಅಮ್ಮನೇ. ನಾವು ಕುಂಕುಮ ಹಚ್ಕೋಬೇಕು ಅಂದ್ರೆ, ಜಡೆಗೆ ಹೂವು ಮುಡ್ಕೋಬೇಕು ಅಂದ್ರೆ, ಕೈಗೆ ಬಳೆಗಳನ್ನು ಹಾಕ್ಕೋಬೇಕು ಅಂದ್ರೆ, ಕಡೆ ಪಕ್ಷ ಕಾಲಿಗೆ ಕಾಲುಂಗ್ರ ತೊಟ್ಕೋಬೇಕು ಅಂದ್ರೂ ತುಳಸಿ ಮಾತೆ ಅನುಗ್ರಹ ಇಲ್ಲದೆ ಇದ್ಯಾವುದು ಸಾಧ್ಯನೇ ಇಲ್ಲ. ವ್ಯಂಗ್ಯ ಆಡದೆ ಇದ್ದಂಗೆ ಹೇಳ್ಬಿಟ್ರು ಅತ್ತೆ. ಇನ್ನೂ ಯಾಕೆ ತಡ? ಸುಮ್ಮನ ಬೆಳಗ್ಸು. ಮಾಮ್, ಸುಮನ ಅವಳು ಸೌಭಾಗ್ಯ ದೀಪನ ಅವಳೇ ಆರಿಸ್ಕೋತಾ ಇದ್ದಾಳೆ. ಸೈಲೆಂಟಾಗಿ ಕೆಲಸ ಮಾಡು. ಸುಮನ, ಅಮ್ಮನವ್ರಿಗೆ ನಮಸ್ಕಾರ ಮಾಡಿ ಆರೋಗ್ಯವಾಗಿ ಮಗು ಹುಟ್ಲಿ, ತೊಂದರೆ ಇಲ್ಲದೆ ಸಂಸಾರ ನಡೀಲಿ ಅಂತ ಬೇಡ್ಕೋ. ಯಾವ ಕಷ್ಟಗಳು ಇಲ್ದೆ ಮಗು ಆಗಿ ನಾನ್ ಶ್ರೀಮಂತೆ ಆದ್ರೆ ಸಾಕಮ್ಮ. ಅದು ಇವಳು ಬುದ್ಧಿ. ಸುಮನ, ಸುಮಂಗಲಿಯಾಗಿರ್ಬೇಕು ಅಂತ ಬೇಡ್ಕೊಳಲ್ವಾ? ನಾನ್ ಚೆನ್ನಾಗಿದ್ರೆ ನನ್ ಗಂಡನು ಚೆನ್ನಾಗಿರ್ತಾನೆ. ಅವಳಿಗೆ ಬರೋ ದುಡ್ಡಿಂದ ವಿಕ್ರಾಂತ್ನು ಕೂಡ ಸಾಕ್ಬೋದು ಅಂತ ಅನ್ಕೋತಿದ್ದಾಳೆ. ನಿಜ ಅಂತ ಇಷ್ಟರಲ್ಲೇ ಗೊತ್ತಾಗತ್ತೆ. ನೋಡ್ತಾ ಇರಿ ವಿಶಾಲ್ ಬಾವಾ. ಸಂತೋಷ ಬಿಡು ಸುಮನ. ನೀನ್ ಹೋಗಿ ಚೇರ್ ಮೇಲೆ ಕೂತ್ಕೋ. ಸರಿ. ವಿಕ್ರಾಂತ್, ಮಗನ್ ಕೊಡೋ. ಓಕೆ ಬ್ರೋ. ಏನಮ್ಮ, ಅದು ಬೇಕಾ ನಿನಗೆ? ಬಲಬಾ,
ಮಗು ಕೊಡೋ ಒಂದದ. ಏ ಹ್ಞೂ ನಾನು ಕೊಡಲ್ಲ. ಚಿಕ್ಕ ಮಗು ಕೇಳ್ತಿದ್ರೆ ನೀವೇ ಒಂದ್ ಚಿಕ್ಕ ಮಗು ತರ ಹಠ ಮಾಡ್ತಿದ್ದೀರಲ್ಲ, ಕೊಡ್ರಿ ಇಲ್ಲಿ. ಒಂದ್ ಕೊಟ್ರೆ ನಿಮ್ ಗಂಟೆನಾದ್ರೂ ಹೋಗ್ಬಿಡತ್ತಾ? ಕೊಡಲ್ಲ ಕಣ. ಏಯ್ ತಗೋ ಪುಟ್ಟಿ. ಏಯ್ ನೋಡಿದ್ರ ಮಾಮ್ ಏಕೆ ಕಿತ್ಕೊಂಡೋದ್ಲು? ಇರ್ಲಿ ಬಿಡು, ನೀನ್ ಎಕ್ಸ್ಪ್ಲೇನ್ ಮಾಡಕ್ ನೋಡ್ಬೇಡ. ನನ್ ಕಣ್ಣಿಗೆ ಕಾಣಿಸ್ತಾ ಇದೆ, ನೋಡ್ದೆ. ವಲ್ಲಭವ, ಅತ್ತೆಗೆ ಸಿಟ್ಟು ಬರೆಸ್ಬೇಡಿ. ಅಕ್ಕನ ಕೈಯಲ್ಲಿ ಸುಮ್ನಮ್ಮನ ಕೆನ್ನೆಗೆ ಅರ್ಶನ ಹಚ್ಚಿ ಶಾಸ್ತ್ರನ ಶುರು ಮಾಡಿ. ಮಾಮ್ ಹೋಗಿ ಮಾಮ್. ಮಾಮ್ ನೀವು ಯಾವಾಗ ರೆಡಿ ಅಂದ್ರೆ ಆವಾಗ ಇದನ್ನ ಬ್ಲಾಸ್ಟ್ ಮಾಡ್ತೀನಿ. ಪೆದ್ದು ನನ್ ಮಗ ನನ್ ಮೇಲೇನೆ ಪ್ರಯೋಗ ಮಾಡೋ ತರ ಇದ್ದಾನೆ. ಮಾಮ್ ಹೋಗಿ ಮಾಮ್. ಹ್ಮ್ ಮಾಮ್ ಸ್ಮೈಲ್. ಸ್ಮೈಲ್ ಮಾಡಿ ಅತ್ತೆ. ಪಕ್ಕ ಪಕ್ಕ ಅಂತ ನಗು ಅಂತೀಯಾ? ಅಷ್ಟೊಂದೇನ್ ಬೇಡ ಬಿಡಿ, ಅದನ್ನ ನೋಡೋ ಧೈರ್ಯ ನಮಗಿಲ್ಲ. ಸಿಂಪಲ್ ಆಗಿ ಸ್ಮೈಲ್ ಮಾಡಿ ಸಾಕು, ಹೀಗೆ. ಗಾಯತ್ರಿ, ಚಿಕ್ಕಮ್ಮನ ಮೇಲೆ ಕಲರ್ ಪೇಪರ್ಸ್ ಬೀಳೋ ಹಾಗೆ ಪಾಪರ್ಸ್ ಹೊಡಿತೀಯಾ? ಏ ಇವಾಗ ಬೇಡ. ವಿಕ್ರಾಂತ್ ಸುಮನ ಮೇಲೆ ಅಕ್ಷತೆ ಹಾಕ್ಬೇಕಾದ್ರೆ ಇದನ್ನ ಪ್ರಯೋಗ ಮಾಡ್ಬೇಕು. ಏಯ್ ಸುಮ್ನಿರೋ. ಪ್ರಯೋಗಿಸ್ಬೇಕಾ? ಪ್ರಯೋಗ ಮಾಡೋದಕ್ಕೆ ಅದೇನಾದ್ರೂ ರಾಕೆಟಾ? ಹೇ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ? ಆಹಾ, ವಲ್ಲಭ, ಈಗ ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ಕೋತೀಯಾ? ಗಂಡ ಹೆಂಡತಿ ಇಬ್ರು ಬಂದು ಸುಮನನ್ಗೆ ಆಶೀರ್ವಾದ ಮಾಡಿ. ಹಸ್ಬೆಂಡು ಕಮ್ಮು. ಮಾಮ್ ಹುಷಾರಾಗಿಡ್ಕೊಳ್ಳಿ. ಅದು ಬಾಂಬನ್ನು ಹಾಗೆ ಆ ಥರ ಯಾಕೆ ಆಡ್ತಿದ್ಯಾವಲ್ಲವ? ಯಾವುದೇ ವಸ್ತು ಆದ್ರೂ ನಾನು ತುಂಬಾ ಕೇರ್ ತಗೋತೀನಿ ಮಾವ. ಒಳ್ಳೇದೆ, ಹೋಗಿ ಆಶೀರ್ವಾದ ಮಾಡು. ಮಾಮ್ ಹಿಡ್ಕೊಳ್ಳಿ. ನಿನ್ ಗಂಡ ಮಕ್ಕಳ ಜೊತೆ 100 ವರ್ಷ ಚೆನ್ನಾಗಿರು ಸುಮ್ನ. ಯಾರಿದ್ರು ಇಲ್ಲ ಅಂದ್ರು ನಿನಗ್ ನೀನೇ ಅಂತ ಅನ್ಕೊಂಡು ಚೆನ್ನಾಗಿ ಬದುಕ್ಬೇಕು ಸುಮನ. ನೈನಿ ನಡಿ. ಇಡಿಯಟ್.
ವಿಶಾಲಾಕ್ಷ ಅಮ್ಮನವರ ಕೃಪಾ ಕಟಾಕ್ಷೆ ನಿನ್ ಮೇಲಿರ್ಬೇಕು. ಎಲ್ಲ ಒಳ್ಳೇದೇ ನಡೀಲಿ. ತಾಯಿ ಆಗ್ತಿದ್ಯಾ, ಮಗು ಹುಟ್ಟಿದ ಮೇಲಾದರೂ ನಿನಗೆ ಮನಃಶಾಂತಿ ಸಿಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ದೀರ್ಘ ಸುಮಂಗಲಿ ಭವ. ದುರಂದರ ಇದ್ದಿದ್ರೆ ಪಾಪ ಪಾವನ ಮೂರ್ತಿನೂ ಆಶೀರ್ವಾದ ಮಾಡ್ಬೋದಾಗಿತ್ತು. ಪರವಾಗಿಲ್ಲ ಅಕ್ಕ, ನಾವೇನು ಬೇರೆ ಫಂಕ್ಷನ್ಗೆ ಬಂದಿದ್ದೀವಿ. ನಮ್ಮ ಮಕ್ಕಳಿಗೆ ನಾವೇ ಶುಭ ಕೋರ್ಬೇಕು. ವಿಕ್ರಾಂತ, ಹೋಗಿ ನಿನ್ನ ಹೆಂಡತಿಗೆ ಆಶೀರ್ವಾದ ಮಾಡೋ. ಆಯ್ತು ಮಾವ. ಈಗ ತಿಲೋತ್ತಮ ಅವ್ರ ಮುಖದಲ್ಲಿ ಕಳೆ ಬಂತು ನೋಡಿದ್ರಾ? ಮಗ ಸೊಸೆಗೆ ಆಶೀರ್ವಾದ ಮಾಡೋದನ್ನ ನೋಡ್ತಾ ಇದ್ರೆ ಸಂತೋಷ ಆಗಲ್ವ ಡಮ್ಮಕ್ಕ? ಗಾಯತ್ರಿ, ರೆಡಿನಾ? ವಾಪಸ್ ಹೊಡಿಬೇಕು. ನೀನ್ ರೆಡಿಯಾಗಿರೋ. ಇದನ್ನ ಆ ಕಡೆ ತಿರುಗಿಸಿದ್ರೆ ಚಿಕ್ಕದಾಗಿ ಢಮ್ ಅಂತ ಸೌಂಡ್ ಬಂದು ಕಲರ್ ಪೇಪರ್ಸ್ ಹೊರಗೆ ಬೀಳುತ್ತೆ. ನಿನಗೆ ಥ್ರಿಲ್ಲಿಂಗ್ ಆಗಿರುತ್ತೆ. ಓಕೆನಾ? ನಾನು ಕೂಡ ರೆಡಿ ಇದ್ದೀನಿ. ವಲ್ಲಭವ, ನೀವು ಪಾಪರ್ಸಿಂದ ಬಣ್ಣದ ಕಾಗದಗಳನ್ನ ಹಾರಿಸ್ಬೇಕು ಅಂತ ಆಸೆ ಇದೆ ಅಲ್ವಾ? ಅದೇ ಥರ ಪ್ರಯೋಗನೇ ನಾನು ಈಗ ಮಾಡಕ್ ಹೊರಟಿದ್ದೀನಿ. ಏನು ಹೇಳಿ ಅಂತ ಯೋಚಿಸಿದನತ್ಗೆ. ನನ್ ಮೇಲೆ ನೀನೇನ್ ಪ್ರಯೋಗ ಮಾಡ್ತಿದ್ಯಾಕ್ಕ? ಭಯ ಪಡೋದು ಬೇಕಿಲ್ಲ ಸುಮನ. ತುಳಸಮ್ಮನ ಆಶೀರ್ವಾದ ಈ ರೂಪದಲ್ಲಿ ಆಗುತ್ತೆ ಅಷ್ಟೇ. ಅಂದ್ರೆ ಆಗ್ಲೇ ನಾನು ಕೇಳಿದ್ರು ನೈನಿ ಹೇಳಿಲ್ಲ ಮಾಮ್. ಸರ್ಪ್ರೈಸ್ ಅನ್ಲೋ. ಆಶ್ಚರ್ಯವಾದದ್ದಿರ್ಬೋದು ವಲ್ಲಭ. ನಿನ್ನ ಅಭ್ಯಂತರ ಇಲ್ಲ ಅಂದ್ರೆ ನೈನಮ್ಮ ಕೂಡ ಅವಳ ರೀತಿಲೇ ಅದ್ಭುತನ ತೋರಿಸ್ತಾಳೆ. ನಾನ್ ಮಾಡೋದೇನಿಲ್ಲ ಚಿಕ್ಕಪ್ಪ, ಮೇಲಿರೋನೇ ಮಾಡ್ತಾನೆ. ಮೇಲಿರೋನಾ? ಎಲ್ಲಿಗನಪ್ಪ ಅವನು? ಹೆಲೋ ಪೆದ್ ಹಸ್ಬೆಂಡು. ಏನೇ ಮೇಲಿರೋನು ಅಂದ್ರೆ ಮೇಲಿನ ಫ್ಲೋರಲ್ಲಿ ಇರೋನು ಅಂತ ಅನ್ಕೋಬಿಡಿ. ಇದಾನೆ ಅಕ್ಕ. ಕಳ್ಳನಾ? ಕಿಲಾಡಿ ಅಕ್ಕ. ಅದ್ಯಾರಕ್ಕ ಮನೆ ಕಳ್ಳನ್ ಕರ್ಸಿ ನಕ್ಕೊಂಡ್ ಮಾತಾಡ್ತಿದ್ಯಲ್ಲ? ನಯನಿ ನಮ್ಮನ್ನ ಡೈವರ್ಟ್ ಮಾಡಕ್ ನೋಡ್ತಾ ಇದ್ದಾಳೆ. ಮೊದ್ಲು ಈ ಶಾಸ್ತ್ರ ಮುಗಿಸಿ ವಿಕ್ರಾಂತ್ ಸುಮನನ್ಗೆ ಕುಂಕುಮ ಹಚ್ಚಿ ಬಳೆ ತೊಡ್ಸಿ ಅಕ್ಷತೆ ಹಾಕು. ಆಯ್ತು ಮಾಮ್. ತಗೋ. ವಲ್ಲಭ, ಪಾಪರ್ಸನ್ನ ಯೂಸ್ ಮಾಡು. ಗಾಯತ್ರಿ ಕೂಡ ಪಾಪರ್ಸ್ನ ಬ್ಲಾಸ್ಟ್ ಮಾಡ್ತಾಳೆ. ರೆಡಿನವಲ್ಲವಾ? ರೆಡಿ. ಮುಂದೇನಾಗುತ್ತೆ ಅನ್ನೋದನ್ನ ನೀವ್ಯಾರು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ಇಲ್ಲ ವಿಶಾಲ್. ಇದ್ರೊಳಗಿದ್ದ ಗ್ಯಾಸ್ ಪೇಪರ್ಸ್ ವಿಕ್ರಾಂತ್ ಮೇಲೆ ಬಿದ್ದಾಗ ಅವನ್ನ ಅದು ಕೊಲ್ಯಾಪ್ಸ್ ಮಾಡಿಸುತ್ತೆ. ರೆಡಿ? 1 2 3. ಶಿವ,
ಜೈ ಹೋ. ಶಿವ ತುಳಸಿಯಿಂದ ಆಶೀರ್ವಾದ ಮಾಡ್ತಾ ಇದ್ದಾನೆ. ಇನ್ನೊಂದು ಕೂಡ ಬ್ಲಾಸ್ಟ್ ಮಾಡ್ತೀನಿ. ಏನೂ ಆಗಿಲ್ವಲ್ಲ. ವಿಕ್ರಾಂತ್ಗೆ ಪ್ರಜ್ಞೆ ತಪ್ಪಿದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಅದು ಹೇಗಿದೆ ನನ್ನ ರೀಎಂಟ್ರಿ? ಹ್ಯಾಟ್ಸ್ ಆಫ್ ಶಿವ. ಪಾರ್ಟಿ ಪಾಪರ್ಸ್ನ ಮೀರ್ಸೋ ಹಾಗೆ ತುಳಸಿ ದಳ ಎಲ್ಲ ಕಡೆ ಹರಡೋ ಹಾಗೆ ಮಾಡಿದೆ ನೋಡು. ಅದು ಗ್ರೇಟ್ ಪಕ್ಷಿರಾಜ. ಥ್ಯಾಂಕ್ ಯು ಹಾಸಿನಿ ಅಮ್ಮ ಅವರೇ. ಹೇ ಸುಮನಾ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಕಾಸ್ಟ್ಲಿ ಹೂ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ಇದು ಹಾಕಿದ್ಯಲ್ಲ. ತಿಂದ್ಯಾ? ಹೇಗೆ? ಆರೋಗ್ಯಕ್ಕೆ ಒಳ್ಳೇದೇ ಬಿಡು. ನಾನು ನಿನ್ ಕಣ್ಣಿಗೆ ಇದನ್ ತಿನ್ನೋಳ್ ತರ ಕಾಣಿಸ್ತೀನಾ? ನೀ ಬದ್ಲಾಗಲ್ವೇ? ನೀನ್ ಯಾವತ್ತಿಗೂ ಬದ್ಲಾಗಲ್ಲ ಬಿಡು. ಕರೆಕ್ಟಾಗಿ ಹೇಳ್ದೆ ಶಿವ. ಶಿವ ಕರೆಕ್ಟಾಗಿ ಬಂದೆ. ಕರೆಕ್ಟಾಗಿ ಬಂದಿದ್ದಷ್ಟೇ ಅಲ್ಲ ನೈನಿ, ಟೈಮಿಂಗಲ್ಲಿ ಬಂದೆ. ನೀ ಹೇಳ್ದಿಯಲ್ಲ ಸುಮನಾ ಮತ್ತೆ ವಿಕ್ರಾಂತ್ ಅವ್ರ ಮೇಲೆ ತುಳಸಮ್ಮನ ಆಶೀರ್ವಾದ ಇರ್ಬೇಕು ಅಂತ ಹೇಳ್ದಿಯಲ್ಲ, ಹೀಗ್ ಮಾಡ್ದೆ ನೈನಿ. ನಿನ್ ಮಾತಿಂದ ನಮ್ಮನ್ನ ಮರಳು ಮಾಡಬೇಡ ಶಿವ. ಇಲ್ಲಿ ಮಾಯ ಮಾಡೋಂಥವ್ರಿಗೆ ಅಡ್ಡಿ ಪಡಿಸೋಕೆ ಅಂತಾನೆ ಸೈನಿಕನ್ ತರ ಬಂದ ಪಕ್ಷಿರಾಜ. ಎಲ್ಲಾರು ಇವಾಗ ಹೊಟ್ಟೆ ತುಂಬ ಊಟ ಮಾಡೋಣ ಬನ್ನಿ. ಸುಮನ ಸೀಮಂತ ಅಂತ ನೈನಿ ಪಂಚಭಕ್ಷ ಪರಮಾನ್ನ ಮಾಡಿದಾಳೆ. ಡೈಟ್ನ ಪಕ್ಕಕ್ಕಿಟ್ಟು ತೃಪ್ತಿಯಾಗಿ ತಿನ್ನೋಣ. ಎಸ್ ಬ್ರೋ, ನೋ ಕಾಂಪ್ರಮೈಸ್. ನಡ್ರಿ ನಡ್ರಿ, ಬ್ಯಾಟಿಂಗ್ ಮಾಡೋಣ. ಊಟ ಏನಾಯ್ತು ಇವಳಿಗೆ? ಇಷ್ಟು ತನಕ ಚೆನ್ನಾಗೇ ಇದ್ಲಲ್ಲ. ಸುಮನಾ, ಇಲ್ಲಿ ನೋಡು, ನಾನು ನಿನ್ನ ಫೋಟೋ ತೆಗಿದ್ದೀನಿ ಅಂದಿಲ್ವಲ್ಲ? ಈ ಸ್ಮೈಲ್ ಕೊಡೋದೇನೆಲ್ಲ ಬಿಟ್ಟು ಏನು ಮಾಡ್ತಾ ಇದೀಯ ಅಂತ ಹೇಳು. ಪೂಜೆ ಮಾಡ್ತಾ ಇದ್ದೀನಿ. ಇದು ಬೆಡ್ರೂಮು. ನಾನಿಲ್ಲಿ ಕೂತ್ಕೊಂಡು ಬಂಗಾರದ ಹಾವ್ಗೆ ಹೂ ಯಾಕೆ ಏರಿಸ್ತಾ ಇದ್ದೀನಿ ಅನ್ನೋ ತಾನೇ ನಿಮ್ಮ ಅನುಮಾನ. ಸೀಮಂತ ಆದ್ಮೇಲೆ ಅರ್ಧ ಗಂಟೆ ರೆಸ್ಟ್ ಮಾಡಿದೆ. ಕನ್ಸಲ್ಲಿ ನಾಗರಾಜ ಬಂದು ನನಗ್ ಪೂಜೆ ಮಾಡಿದ್ರೆ ನಿಂಗ್ ಒಳ್ಳೇದಾಗತ್ತಮ್ಮ ಅಂತ ಹೇಳ್ದ. ನಾಗರಾಜ ಅನ್ನೋನು ನಿನಗೊಬ್ಬ ಬಾಯ್ ಫ್ರೆಂಡ್ ಇದ್ದ. ಅವನು ನಿನ್ನ ಕನ್ಸಲ್ಲಿ ಬಂದು ನನ್ನ ಮರ್ತೋದಿಯಾ ಡಾರ್ಲಿಂಗ್ ಅಂತ ಕೇಳಿದಿದ್ರೆ ಒಂದು ಅರ್ಥ ಇರೋದು. ಅವನು ನಿಂಗೆ ಸಲಹೆ ಕೊಡೋದಂದ್ರೇನು? ಅದು ಕೂಡ ಕನ್ಸಲ್ಲಿ.